ಡಿಕೆ ಶಿವಕುಮಾರ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಭೇಟಿ ವಿಚಾರ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾವು ಹೋಗಿದ್ದು ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಅಂತ ಹೇಳ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರ್ತಾರೆ. ಬೆಳಗಾವಿಯಲ್ಲಿ ಏನೇನು ಮಾತನಾಡಿರಬಹುದು ಅನ್ನುವಂತ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಹೋಗಿದ್ದು ಅಲ್ಪಸಂಖ್ಯಾತರ ರಕ್ಷಣೆಗಾಗಿ. ಹೋದಾಗ ಸಹಜವಾಗಿ ರಾಜಕಾರಣದ ಚರ್ಚೆ ಆಗತ್ತೆ, ಅದು ನಿಜ ಅಂತ ಹೇಳ್ತಿದ್ದಾರೆ. ಇನ್ನು ಸಂಪುಟ ಪುನರ್ರಚನೆ ವಿಚಾರವಾಗೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆ ಸಂಬಂಧ ನಿರ್ಧಾರವನ್ನ ಹೈಕಮಾಂಡ್ ಕೈಯಲ್ಲಿ ನಾವು ಬಿಟ್ಟುಬಿಟ್ಟಿದ್ದೀವಿ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದನ್ನ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಮನವೊಲಿಸೋದಕ್ಕೆ ಅಂದ್ರೆ ಈ ಜಬ್ಬಾರ್ ಅವರು ಒಂದ್ ರೀತಿಯಾಗಿ ಆಪ್ತರು ಸಿಎಂ ಸಿದ್ದರಾಮಯ್ಯನವರಿಗೆ. ಅದಾದ ನಂತರದಲ್ಲಿ ಈಗ ನೆಕ್ಸ್ಟ್ ಏನಾದ್ರೂ ಜಮೀರ್ ಅಹ್ಮದ್ ಅಮಾನತಾಗ್ತಾರ ಅನ್ನುವಂತ ವಿಚಾರವಾಗಿ ಮನವೊಲಿಸೋಕೆ ಹೋಗಿದ್ದಂಥದ್ದು ಅಂತ ಚರ್ಚೆ ಆಗ್ತಿತ್ತು. ಈಗ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಇಲ್ಲ, ಅದಾಗಿದೆ. ಅದೇ ಅಲ್ಪಸಂಖ್ಯಾತರನ್ನ ಏನು ಹೊರಗೆ ಹಾಕಿದ್ದಾರೆ. ಸೊ ಅದು ಆಗಬಾರ್ದಂತ ಬಹಳ ಅವ್ರ ಸಮುದಾಯದ ಬಹಳಷ್ಟು ಮುಖಂಡರು ಎಲ್ಲರದು ಅಭಿಪ್ರಾಯ ಇತ್ತು. ಅದನ್ನೇ ಅಧ್ಯಕ್ಷಕ್ಕೆ ಕನ್ವೆ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಇಲ್ಲ, ಅದಾಗಿದೆ. ಅದೇ ಅಲ್ಪಸಂಖ್ಯಾತರನ್ನ ಏನು ಹೊರಗೆ ಹಾಕಿದ್ದಾರೆ. ಸೊ ಅದು ಆಗಬಾರ್ದಂತ ಬಹಳ ಅವ್ರ ಸಮುದಾಯದ ಬಹಳಷ್ಟು ಮುಖಂಡರು ಎಲ್ಲರದು ಅಭಿಪ್ರಾಯ ಇತ್ತು. ಅದನ್ನೇ ಅಧ್ಯಕ್ಷಕ್ಕೆ ಕನ್ವೆ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಇಲ್ಲ, ಅಲ್ಲಿ ನಡೆದಿರುವಂತಹ ಮಾತುಕತೆಗಳು ಇಷ್ಟೇ ಅಂತ ಹೇಳ್ತಾ ಇರುವಂತದ್ದು. ಅಲ್ಪಸಂಖ್ಯಾತರ ರಕ್ಷಣೆಗೆ ಅಂತ ನಾವು ಹೋಗಿದ್ದು. ಇನ್ನು ರಾಜಕೀಯ ಚರ್ಚೆಗಳು ನಡೆಯೋದು ಸಹಜ. ಇಬ್ರು ರಾಜಕೀಯ ವ್ಯಕ್ತಿಗಳು ಭೇಟಿಯಾದಾಗ, ಅದರಲ್ಲೂ DCM ಅವರನ್ನ ಭೇಟಿಯಾದಾಗ ನಾವು ಮಾತನಾಡಿರ್ತೀವಿ. ಇನ್ನು ಪುನರ್ರಚನೆ ಆಗುವಂತಹ ವಿಚಾರ ಏನಿದೆ ಅದು ಹೈಕಮಾಂಡ್ಗೆ ಬಿಟ್ಟಿರುವಂತದ್ದು. ನಾವದ್ರ ಬಗ್ಗೆ ಚರ್ಚೆಯನ್ನ ಮಾಡೋಕೆ ಅಥವಾ ನಾವು ಚರ್ಚೆ ಮಾಡಿದ ತಕ್ಷಣ ಅದು ಬದಲಾಗೋಕೆ ಸಾಧ್ಯ ಅಲ್ಲ. ಯಾಕಂದ್ರೆ ನಾವು ಹೈಕಮಾಂಡ್ ಅಲ್ಲ. ಭೇಟಿ ವಿಚಾರವಾಗಿ ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು.